ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ರೆಸಿಪಿ ಏನಂತ ಹೇಳಿದ್ರೆ ಕ್ಯಾಪ್ಸಿಕಮ್ ಕರ್ರಿ. ಬರ್ರಿ ಹಂಗಾರ ಹೆಂಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣಂತ. ಅದಕ್ಕೆ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೇಸಿ ಪಾಕ. ಇಲ್ಲೇ ಮೊದಲಿಗೆ ನಾನು ಎರಡು ಮೀಡಿಯಮ್ ಸೈಜ್ನಷ್ಟು ಉಳ್ಳಾಗಡ್ಡಿ ತೊಗೊಂಡೇನಿ ನೋಡ್ರಿ, ಸಣ್ಣಕ್ಕೆ ಹೆಚ್ಚಿ ಇಟ್ಕೊಂಡೇನಿ. ಈಗ ಎರಡು ಇದನ್ನು ಕ್ಯಾಪ್ಸಿಕಮ್ಮನ್ನು ಹಿಂಗೆ ಉದ್ದುದ್ದಕ್ಕೆ ಹೆಚ್ಚಿ ತೊಗೊಂಡೇನಿ. ಈಗ ಎರಡು ಗಡ್ಡಿಯಷ್ಟು ಬೆಳ್ಳುಳ್ಳಿನ ನೀಟಾಗಿ ಸಿಪ್ಪಿ ಸುಲಿದು ಅದನ್ನು ಹಿಂಗೆ ಸಣ್ಣಗೆ ಹೆಚ್ಚಿ ತೊಗೋಬೇಕು. ನೀವು ಬೆಳ್ಳುಳ್ಳಿ ಎಷ್ಟು ಹಾಕ್ತಿರಲ್ಲ ಅಷ್ಟು ರುಚಿ ಆಕೈತಿ. ನೀವು ಬೆಳ್ಳುಳ್ಳಿ ಬ್ಯಾಡ ಅನ್ನೋದು ಬೇಕಂದ್ರೆ ಸ್ಕಿಪ್ಪನ್ನು ಮಾಡ್ಕೋಬೋದು, ಆದರೆ ಹಾಕಿದ್ರೆ ಟೇಸ್ಟ್ ಆಕೈತಿ. ಈಗ ಒಂದು ಬೌಲ್ನೊಳಗೆ ನಾವು ಮೊದಲ ಏನು ಹೆಚ್ಚಿಟ್ಕೊಂಡಿದ್ವಲ್ಲ ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ಮ ಅದನ್ನ ಹಾಕ್ಕೋಬೇಕು ನೋಡ್ರಿ. ಈಗ ನಾ ಎಲ್ಲ ಹಾಕ್ಕೊಂಡೇನಿ. ಈಗ ನಾವು ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂತಂದ್ರೆ ಇದಕ್ಕೆ ಶೇಂಗಾನ ಪುಡಿ ಮಾಡಿ ಹಾಕ್ಕೋಬೇಕು. ಅದಕ್ಕೆ ಇಲ್ಲಿ ನಾನು ಒಂದು ಕುಟ್ಟಾಣಿ ತೊಗೊಂಡೇನಿ. ಅದರೊಳಗೆ ನಾನು ಇಲ್ಲೇ ಮೊದಲು ನೀಟಾಗಿ ಸಿಪ್ಪಿ ತೆಗೆದು ಹುರ್ಕೊಂಡು ಸಿಪ್ಪಿ ತೆಗೆದು ಇಟ್ಕೊಂಡೇನಿ ಶೇಂಗಾ ಬೀಜನ. ಇವು ಗ್ರೇವಿ ಒಳಗೆ ಒಂದೊಂದು ಬಾಯಿಗೆ ನಡು ಸಿಕ್ಕರೆ ಟೇಸ್ಟ್ ಅನ್ನಿಸ್ತೈತಿ. ಇದನ್ನ ನೀವು ಮಿಕ್ಸರ್ಗೂ ಹಾಕ್ಕೊಂಡು ತೊಗೋಬೋದು. ಆದರೆ ಮಿಕ್ಸರ್ನಾಗ ಒಂದು ಕಡೆ ಪೌಡ್ರು ಒಂದು ಕಡೆ ಕಾಳು ಆಕೈತಿ. ಹೀಗಾಗಿ ಇದ್ರೊಳಗಾದ್ರೆ ನಾವು ಯಾವ ಥರ ಜಜ್ಜಿ ತೊಗೊತೇವಲ್ಲ ಆ ಥರ ನೀಟಾಗಿ ನಮ್ಗೆ ಯಾವ ಥರ ಬೇಕೋ ಆ ಥರ ಪೌಡ್ರ್ ಆಕೈತಿ. ಇದನ್ನ ಫುಲ್ಲು ಫೈನ್ ಪೌಡ್ರ್ ಮಾಡ್ಕೊಳೋದೇನು ಬೇಡ. ಅವು ಕ್ರಂಚಿಯಾಗಿ ನಮಗೆ ಬಾಯಿಗೆ ಸಿಗಬೇಕು ಅಷ್ಟಾದರೆ ಸಾಕು. ನೋಡ್ರಿ ಇಲ್ಲಿ ತೋರ್ಸಾಕತ್ತೇನೆ, ಈ ಥರ ಆದ್ರೆ ಸಾಕು. ಈಗ ನಾವು ಮೊದಲ ಬೌಲ್ನಾಗ ಹಾಕಿಟ್ಕೊಂಡಿದ್ವಲ್ಲ ಅದಕ್ಕೆ 1/4 ಸ್ಪೂನಷ್ಟು ಅರಿಶಿನ ಪುಡಿ, 2 ಸ್ಪೂನಷ್ಟು ಖಾರದ ಪುಡಿ, ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕ್ಕೋಬೋದು. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು, ಆಮ್ಯಾಗ 1/4 ಸ್ಪೂನಷ್ಟು ಜೀರಿಗೆ ಪೌಡ್ರ್, ಆಮ್ಯಾಗ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು. ನೆಕ್ಸ್ಟ್ ಇಲ್ಲೇ 1/4 ಸ್ಪೂನಷ್ಟು ಗರಂ ಮಸಾಲ. ನೆಕ್ಸ್ಟ್ ಇಲ್ಲೇ ಕಸೂರಿ ಮೇಥಿ ಪೌಡ್ರ್ ಹಾಕ್ಕೊಳಕತ್ತೇನೆ. ನಾ ಇದನ್ನ ಮೊದಲು ಸ್ವಲ್ಪ ಬೆಚ್ಚಗೆ ಮಾಡಿ ಪುಡಿ ಮಾಡಿ ಇಟ್ಕೊಂಡೇನಿ. ಆಮೇಲೆ ನಾವು ಮೊದಲು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಶೇಂಗಾ ಪೌಡ್ರ್ ಅದನ್ನು ಹಾಕ್ಕೋಬೇಕು. ಹಾಕ್ಕೊಂಡು ಅಷ್ಟೂ ನೀಟಾಗಿ ಕಲಿಸಿ ಒಂದು ಕಡೆ ಎತ್ತಿಟ್ಕೊಳ್ಳೋಣ ಅಂತ ನೋಡ್ರಿ. ನೀಟಾಗಿ ಒಂದಕ್ಕೆ ಒಂದು ಹತ್ತುವಂಗೆ ಕಲಿಸ್ಕೊರಿ. ಈಗ ಒಂದು ಪ್ಯಾನ್ನೊಳಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಈಗ ಇದಕ್ಕೆ ಮೊದಲು ಹೆಚ್ಚಿಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಕೆಂಪಾಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊರಿ. ನೋಡ್ರಿ ಎಷ್ಟು ಚಂದ ಫ್ರೈ ಆಗಾಕತ್ತಾವು. ಈಗ ಇದಕ್ಕೆ ಮೊದಲು ರೆಡಿ ಮಾಡಿ ಸೈಡಿಗೆ ಇಟ್ಕೊಂಡಿದ್ವಲ್ಲ ಅದು ಮಿಕ್ಸ್ಚರ್ನ ಹಾಕ್ಕೊಳಕತ್ತೀನಿ. ಈಗ ಹಾಕ್ಕೊಂಡು ಮತ್ತು ಫ್ರೈ ಮಾಡ್ಕೋಬೇಕು. ಇದು ಪಟಾಪಟ್ ಅಂಥೇಳಿ ಆಗ್ಬಿಡ್ತೈತ್ರಿ, ಜಾಸ್ತಿ ಟೈಮ್ ತೊಗೊಳಂಗಿಲ್ಲ. ಆಮ್ಯಾಗ ಜಾಸ್ತಿ ತರಕಾರಿ ಬೇಕು ಆಮೇಲೆ ಸಾಮಾನು ಬೇಕು ಅನ್ನಂಗಿಲ್ಲ, ಜಲ್ದಿ ಮಾಡ್ಕೊಂಡು ತೊಗೋಬೋದು. ನೀವು ಚಪಾತಿ ಹಿಟ್ಟು ಕಲಿಸಿ ಇದನ್ನು ಬೇಕಂದ್ರೆ ಮಾಡ್ಕೋಬೋದು, ಅಷ್ಟು ಕ್ವಿಕ್ಕಾಗಿ ಆಕ್ಕೈತಿ. ಚಪಾತಿ ಹಿಟ್ಟು ನೆನೆಯೋದ್ರೊಳಗೆ ಆಮೇಲೆ ಮಕ್ಕಳು ಸ್ನ್ಯಾಕ್ಸಿಗೂ ಕೊಟ್ರೂ ಜಲ್ದಿನ, ಬೆಳಗ್ಗೆ ಟೈಮ್ ಇಲ್ಲ ಅಂದ್ರೆ ಜಲ್ದಿ ಆಕ್ಕೈತಿ. ಆಮೇಲೆ ತಿನ್ನಕ್ಕೂ ಭಾಳ ರುಚಿ ಇರ್ತೈತಿ. ನೋಡ್ರಿ ಎಷ್ಟು ರಿಚಾಗಿ ಕಾಣಕತ್ತೈತಿ ನಮ್ಮದು ಗ್ರೇವಿ. ಇದು ಉಳ್ಳಾಗಡ್ಡಿ ಮತ್ತು ಕ್ಯಾಪ್ಸಿಕಮ್ ಜಲ್ದಿನ ಫ್ರೈ ಆಗಿಬಿಡ್ತೈತಿ, ಭಾಳ ಟೈಮ್ ತೊಗೊಳಂಗಿಲ್ಲ. ನೋಡ್ರಿ ಈಗ ನಾನು ಒಂದು ದೊಡ್ಡ ಬೌಲ್ನಷ್ಟು ಮೊಸರನ್ನ ಕಡ್ಕೊಂಡು ಹಾಕ್ಕೊಳಕತ್ತೇನಿ. ಇದಕ್ಕೆ ನೀರು ಹಾಕಿಲ್ಲ, ನೀರು ಹಾಕ್ಕೋಬಾರ್ದು. ನೀರು ಹಾಕ್ಕೊಂಡ್ರೆ ಭಾಳ ನೀರಾಗಿ ಗ್ರೇವಿ ಚಲೋ ಆಗಂಗಿಲ್ಲ. ಆಮ್ಯಾಗ ಮಿಕ್ಸರ್ನಾಗ ಒಂದು ಸುತ್ಕೊಂಡು ಹಾಕ್ಕೋಬಾರ್ದು. ಇದನ್ನ ಕೈಲೇನ ಕಡ್ಕೊಂಡು ಹಾಕ್ಕೋಬೇಕು. ಸ್ವಲ್ಪ ಆದಷ್ಟು ಗಟ್ಟಿ ಮೊಸರು ತೊಗೋರಿ, ಅಂದ್ರೆ ಗ್ರೇವಿ ತಿಕ್ಕಾಗಿ ಕ್ರೀಮಿಯಾಗಿ ಚಲೋ ಬರ್ತೈತಿ. ಇಲ್ಲ ಅಂತಂದ್ರೆ ನೀರು ಆಗ್ಬಿಡ್ತೈತಿ, ರುಚಿ ಬರಂಗಿಲ್ಲ.
ನೋಡಿರಿ ಯಾವ ನಾರ್ತ್ ಇಂಡಿಯನ್ ಪಲ್ಯಕ್ಕೂ ಕಡಿಮೆ ಇಲ್ಲ, ಅಷ್ಟು ಮಸ್ತ್ ಆಕೈತಿ ನೋಡಿರಿ. ಈಗ ಎಲ್ಲ ಕಡೆ ನೀಟಾಗಿ ಎಣ್ಣೆ ಬಿಟ್ಕೊಂಡೈತಿ. ಈಗ ಗ್ರೇವಿ ರೆಡಿ ಆಗೈತಿ ಅಂಥೇಳಿ ಅರ್ಥ. ಇದನ್ನ ಟೇಸ್ಟ್ ಮಾಡ್ಕೊಳ್ಳೋಣ್ರಿ. ಓ ಪರ್ಫೆಕ್ಟ್ ಆಗೈತ್ರಿ ಉಪ್ಪು, ಏನು ಉಪ್ಪು ಗಿಪ್ಪು ಏನು ಬೇಡ. ಲಾಸ್ಟ್ಗೆ ನಾವು ಇಲ್ಲೇ ಕೊತ್ತಂಬರಿ ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋಣ ಅಂತ. ಏನ ಅಂದರೂ ಅಡುಗೆಗೆ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿದ್ರೆ ನೋಡಕ್ಕೂ ಚಂದ, ರುಚಿನೂ ಹೆಚ್ಚಿಗೆ. ನೋಡ್ರಿ ಈಗ ರೆಡಿ ಆಗೈತಿ. ನಾನು ಇಲ್ಲೇ ಒಂದು ಬೌಲಿಗೆ ಹಾಕ್ಕೊಳಕತ್ತೇನಿ. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ. ನೀವು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಮತ್ತು ಬಾಜುಕಿದ್ದಿದ್ದು ಬೆಲ್ ಐಕನ್ನ ಕ್ಲಿಕ್ ಮಾಡಿರಿ. ಅಂದ್ರೆ ನಾವು ಹಾಕೋ ವಿಡಿಯೋಗಳದ್ದು ನಿಮ್ಗೆ ನೋಟಿಫಿಕೇಷನ್ ಬರ್ತೈತಿ. ಅಂದ್ರೆ ನೀವು ಮೊದಲ ನಮ್ಮ ವಿಡಿಯೋನ ನೋಡ್ಬೋದು. ನೋಡ್ರಿ ಎಷ್ಟು ಮಸ್ತ್ ಕಾಣಕತ್ತೈತಿ ನಮ್ಮದು ಕ್ಯಾಪ್ಸಿಕಮ್ ಕರ್ರಿ. ನೋಡ್ರಿ ನೀವು ಒಂದ್ಸಲ ಮನ್ಯಾಗ ತಪ್ಪಲಾರ್ದಂಗೆ ಟ್ರೈ ಮಾಡಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ.